ನಮಸ್ಕಾರ. ಹಾವೇರಿ ಜಿಲ್ಲೆಯಲ್ಲಿ ಹರಿಯುತ್ತಿರುವಂತಹ ರೈತರ ವರದಾನ ಎಂದು ಕರೆಯಲ್ಪಡುವಂತಹ ವರದಾ ನದಿಯು ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಬರಗಾಲದಿಂದ ಒದ್ದಾಡುತ್ತಿದೆ. ಬರಿದಾಗಿ ಕಾಣುತ್ತಿರುವಂತಹ ವರದಾ ನದಿಯು ಒಡಲು ತುಂಬ ಯಾವಾಗ ಹರಿಯುತ್ತದೆ ಎಂಬ ಕಾತುರ ರೈತರಲ್ಲಿ ಕಾಣುತ್ತಿದೆ. ವರ್ಷಕ್ಕೆ 2 ಬಾರಿ ಹರಿಯುವಂತಹ ನದಿಯು ಇಂದು ಬೇಸಿಗೆಯಲ್ಲಿ ಮಾತ್ರ ನೀರಿನ ಸಮಸ್ಯೆಯನ್ನು ಹೊಂದಿದ್ದು, ಒಂದು ಹನಿಯೂ ನೀರನ್ನು ಕಾಣದೆ ಸ್ವಲ್ಪ ಮಟ್ಟಿಗೆ ಮಾತ್ರ ನೀರನ್ನು ಕಾಯ್ತದೆ. ರೈತರ ಬೆನ್ನೆಲುಬು ಆಗಿರುವಂತಹ ನದಿಯು ರೈತರಿಗೆ ಬಹಳಷ್ಟು ಉಪಕಾರಿಯಾದಂಥ ನದಿ. ಸುಮಾರು ಕುಮದ್ವತಿ ನದಿಯಿಂದ ಹಿಡಿದುಕೊಂಡು ಮೈಲಾರ ತನಕ ಹರಿಯುವಂತಹ ನದಿ ಇದಾಗಿದ್ದು, ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ವರದಾನ ಎಂದು ಕರೆಯಲ್ಪಡುವಂತಹ ವರದಾ ನದಿ ಎಂದು ಕರೆಯುತ್ತೇವೆ. ಈ ನದಿಯು ಕಡಿಮೆ ನೀರಿನ ಮಟ್ಟವನ್ನು ಹೊಂದಿದ್ದು, ಬೇಸಿಗೆ ಕಾಲದಲ್ಲಿ ಹಾಹಾಕಾರವನ್ನು ಪಡೆಯುತ್ತಿದೆ. ಯಾವುದಾರ ಮೂಲದಿಂದ ಈ ನದಿಗಳಿಗೆ ನೀರನ್ನು ಬಿಟ್ಟರೆ ಜನರಿಗೆ, ರೈತರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಹಳಷ್ಟು ಉಪಕಾರವಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗೆಯೇ ಈ ನದಿಯು ಅದ್ಭುತವಾದಂಥ ನದಿ. ಜನರಿಗೆ ಪ್ರಾಣ ಅಂತ ಕರೆಯಲ್ಪಡುವಂತಹ ನದಿ. ಸುತ್ತಮುತ್ತಲೇ ತೋಪುಗಳನ್ನು, ತೋಟಗಳನ್ನು, ದೇವಸ್ಥಾನಗಳನ್ನು, ಊರನ್ನು ಹೊಂದಿರಂತಹ ನದಿ ಜನರಿಗೆ ಬಹಳಷ್ಟು ಪರಿಚಯವಾಗಿರುವಂಥ ನದಿಯಾಗಿದೆ. ವರದಾನ ಎಂದೇ ಕರೆಯಲ್ಪಡುವಂತಹ ವರದಾ ನದಿಗೆ ತುಂಬಾ ಹೆಸರುವಾಸಿಯಾಗಿದೆ. ಸುಮಾರು ಅನೇಕ ನದಿಗಳ ಒಂದು ಸಮ್ಮಿಲನ ಹೊಂದಿರಂಥ ಈ ನದಿಯು ನಮ್ಮ ಜನರಿಗೆ, ದನಕರುಗಳಿಗೆ, ಹಸುಗಳಿಗೆ ಇವರಿಗೆ ನೀರನ್ನು ಒದಗಿಸಲಿಕ್ಕೆ ಬಹಳಷ್ಟು ಆಗಿದೆ. ಅದರ ಮೇಲೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಸೇತುವೆಯನ್ನು ಕಟ್ಟಿ ಜನರಿಗೆ ಓಡಾಡಲಿಕ್ಕೆ ರಸ್ತೆಯನ್ನು ಮಾಡಿದಂತಹ ರಸ್ತೆ ಇದಾಗಿದೆ. ತುಂಬ ಇತಿಹಾಸ ಹೊಂದಿರೋಂತಹ ನದಿಯು ಇದು ಅನೇಕ ಜನರಿಗೆ ಸಹಾಯಕಾರಿಯಾಗಿದೆ. ಜೊತೆಗೆ ಈ ಪ್ರಾಣಿ ಪಕ್ಷಿಗಳಿಗೆ ಇದು ಸಹಾಯಕಾರಿಯಾಗಿದ್ದಂಥ ನದಿ. ಇಂದು ಬೈದಾಗಿ ಖಾಲಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಮಾತ್ರ ಹೊಂದಿದ್ದು, ಇದು ಬಹಳಷ್ಟು ದಿನಂಪ್ರತಿ ಒಣಗುತ್ತಾ ಹೋಗುತ್ತಿದೆ. ಯಾವುದಾರ ಒಂದು ಮೂಲದಿಂದ, ಡ್ಯಾಮದಿಂದ ನೀರನ್ನು ಈ ನದಿಗೆ ಬಿಟ್ಟರೆ ಬಹಳಷ್ಟು ಉಪಕಾರ ಆಗುತ್ತದೆ ನಮ್ಮ ಒಂದು ಅಭಿಪ್ರಾಯವಾಗಿದೆ. ಗಿಡ ಮರಗಳು ಜೊತೆಗೆ ರೈತರು ಬೆಳೆದಂಥ ಬೆಳೆಗಳು ಒಣಗಿ ಹೋಗುತ್ತಿರುವಂಥ ಸಮಯದಲ್ಲಿ ಈ ನದಿಗೆ ನೀರನ್ನು ಬಿಟ್ಟರೆ ರೈತರಿಗೆ ಒಂದು ಜೀವ ಮರುಜೀವ ಬರುತ್ತದೆ ಎಂದು ನಾವು ಹೇಳಬಲ್ಲೆ. ಈ ರೀತಿ ಇರೋಂಥ ನದಿಗೆ ನಾವು ಎಲ್ಲರೂ ಅದರೊಳಗೆ ಕಸ ಕಡ್ಡಿಗಳನ್ನು ಸ್ವಚ್ಛತೆ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಒಂದು ಮಾದರಿಯಾಗಬೇಕು ಜನರು. ಈ ರೀತಿ ಕಸ ಕಡ್ಡಿಯನ್ನು ತೆಗೆದಿರೋದ್ರಿಂದ ನೀರು ಶುದ್ಧವಾಗಿರುತ್ತದೆ ಎಂದು ನಾವು ಹೇಳಬಲ್ಲೆ. ನಮಸ್ಕಾರಗಳು.